ಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕುಂಭರಾಶಿಯವರೇ ಸ್ನೇಹಿತರೆ, ಇಂದಿನ ಈ ಸಂದೇಶ ನಿಮಗಾಗಿ ಬಹಳ ವಿಶೇಷ ಮತ್ತು ಬಹಳ ಮಹತ್ವಪೂರ್ಣವಾಗಿದೆ. ಒಂದು ವೇಳೆ ನಿಮ್ಮ ಕುಂಡಲಿಯಲ್ಲಿ ದೀರ್ಘ ಸಮಯದಿಂದ ಹೋರಾಟ, ಆರ್ಥಿಕ ತೊಂದರೆ ಅಥವಾ ಧನದ ಕೊರತೆ ನಡೆಯುತ್ತಾ ಬಂದಿದ್ದರೆ ಈಗ ಸಮಯ ಬದಲಾಗುವ ಪ್ರಬಲ ಸಂಕೇತ ಸಿಕ್ಕಿದೆ. ಏಕೆಂದರೆ ಈಗ ಮೇಲಿನವನ ಲೀಲೆ ಹೀಗಿರುತ್ತದೆ. ಈಗ 3 ಸ್ಥಳಗಳಿಂದ ಭಾರೀ ಪ್ರಮಾಣದಲ್ಲಿ ನಿಮಗೆ ಧನಲಾಭ ಆಗಬಹುದು. ಬೇಗ ನೋಡಿ, ಸಮಯ ಬಹಳ ಕಡಿಮೆ ಇದೆ. ಕೇವಲ ಮುಂದಿನ 24 ಗಂಟೆಯಲ್ಲಿ ಈ ಘಟನೆ ನಡೆಯಲಿದೆ. ಇದು ಆನ್ಲೈನ್ ಕ್ಷೇತ್ರದಿಂದ ನಿಮ್ಮ ಕೆಲಸ ಆಗುವಂಥದ್ದಾಗಿರಬಹುದು, ಅಥವಾ ಆಫ್ಲೈನ್ ಕ್ಷೇತ್ರದಿಂದ ಅಥವಾ ಹೊಸ ಸ್ಥಳಗಳಿಂದ ಹಣ ಬರುವ ಪ್ರಬಲ ಸಾಧ್ಯತೆಗಳು ರೂಪುಗೊಳ್ಳುತ್ತಿವೆ. ಎಲ್ಲಿಂದಲೇ ಹಣ ಬಂದರೂ ನಾವು ಅದನ್ನು ಬಹಳ ವಿಸ್ತಾರವಾಗಿ ನಿಮಗೆ ಹೇಳುತ್ತೇವೆ ಮತ್ತು ಯಾವಾಗ ಸಿಗುತ್ತದೆ, ಹೇಗೆ ಸಿಗುತ್ತದೆ ಎಲ್ಲವನ್ನು ಹೇಳುತ್ತೇವೆ. ನೀವು ನನಗೆ ಸ್ವಲ್ಪ ಸಮಯ ಕೊಡಿ, ನನ್ನ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಿ. ಏಕೆಂದರೆ ಈಗ ನಿಮ್ಮ ಜೀವನದಲ್ಲಿ ಬಹಳ ಮಹತ್ವದ ಘಟನೆ ನಡೆಯಲಿದೆ. ಆರ್ಥಿಕ ತೊಂದರೆ ಅಥವಾ ಧನದ ಕೊರತೆ ನಡೀತಾ ಬಂದಿದ್ದರೆ ಈಗ ಸಮಯ ಬದಲಾಗುವ ಸಂಕೇತ ಸಿಗುತ್ತಿದೆ. ಜ್ಯೋತಿಷ್ಯ ಗಣನೆಗಳ ಪ್ರಕಾರ ಗಜಕೇಸರಿ ಯೋಗ, ಧನಲಕ್ಷ್ಮಿ ಯೋಗ ಮತ್ತು ರಾಜ್ಯಯೋಗದ ಪ್ರಭಾವ ಹಲವು ಜನರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರಬಹುದು. ನನ್ನ ಮಾತು ನಂಬಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿಬಿಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಜೊತೆಗೆ ಬೆಲ್ ಐಕನ್ ಒತ್ತಿ. ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾತಾಜಿ, ಹರ ಹರ ಮಹಾದೇವ್ ಎಂದು ಬರೆಯಿರಿ. ನಿಮ್ಮ ಎಲ್ಲ ಕಾರ್ಯಗಳು ಆಗುತ್ತವೆ ಮತ್ತು ಮಹಾದೇವನ ಆಶೀರ್ವಾದವು ನಿಮಗೆ ಸಿಗುತ್ತದೆ. ಹಾಗಾಗಿ ಸ್ನೇಹಿತರೆ, ಚಾನಲ್ ಅನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಹೀಗೆ ಕಾಣಿಸುತ್ತಿದೆ ಮಹಾದೇವ ಅವರ ಕೃಪೆ ಮತ್ತು ತಾಯಿ ಲಕ್ಷ್ಮಿಯ ಆಶೀರ್ವಾದ ಒಟ್ಟಿಗೆ ಸಿಗುವ ಸಂಕೇತವೂ ಆಗುತ್ತಿದೆ. ಅಲ್ಲೇ ಬಜರಂಗಬಲಿಯ ಕೃಪೆ ನಿಮ್ಮ ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ಹೆಚ್ಚಿಸುವ ಕೆಲಸವನ್ನು ಮಾಡುತ್ತದೆ. ಇದರ ಜೊತೆಗೆ ನಾವು ಮಾತನಾಡುತ್ತೇವೆ 3 ಸ್ಥಳಗಳ ಬಗ್ಗೆ. ಅಲ್ಲಿಂದ ಧನಲಾಭದ ಪ್ರಬಲ ಸಾಧ್ಯತೆಗಳು ಕಾಣುತ್ತಿವೆ. ಬರುವ ಸ್ವಲ್ಪ ಸಮಯದೊಳಗೆ ನಿಮಗೆ ಈ ಹಣ ಅಥವಾ ಧನ ಸಂಪತ್ತು ಅಥವಾ ದಾರಿ ಸಿಗಬಹುದು. ಅಲ್ಲಿಂದ ನಿಮಗೆ ಒಂದಕ್ಕಿಂತ ಹೆಚ್ಚು ಸಿಹಿ ಸುದ್ದಿ ಸಿಗುತ್ತವೆ. ನೀವು ಆಶೀರ್ವಾದ ಬಯಸಿದರೆ ಕಮೆಂಟ್ ಬಾಕ್ಸ್ನಲ್ಲಿ 5 ದೇವಿ ಮಾತೆಯರ ಹೆಸರನ್ನು ಖಂಡಿತ ಬರೆಯಿರಿ. ಏಕೆಂದರೆ ದೇವಿ ಮಾತೆ ಈಗ ನಿಮ್ಮ ಸಂಪೂರ್ಣ ಕಾರ್ಯವನ್ನು ಮಾಡಿಕೊಡುತ್ತಾರೆ. ಪ್ರತಿಯೊಂದು ರೀತಿಯ ಅಪೂರ್ಣ ಕನಸನ್ನು ನನಸು ಮಾಡುತ್ತಾರೆ. ನಿಮ್ಮ ಜೀವನದಲ್ಲಿ ಕೆಲವೊಮ್ಮೆ ಅಂತಹ ಸಮಯ ನಿರ್ಮಾಣವಾಗುತ್ತದೆ, ಅದರ ಬಗ್ಗೆ ನಾವು ಎಂದು ಯೋಚಿಸಿರುವುದಿಲ್ಲ. ಆದರೆ ಆ ಪರಮಾತ್ಮ ಎಲ್ಲವನ್ನೂ ಗಮನಿಸುತ್ತಾನೆ. ಕೊನೆಗೆ ಯಾವಾಗ ನಿಮ್ಮ ಜೀವನದಲ್ಲಿ ಸಂತೋಷಗಳು ಬರುತ್ತವೆ ಮತ್ತು ಯಾವಾಗ ದುಃಖ ಬರುತ್ತದೆ, ದುಃಖ ನೋವು ಸಂಪೂರ್ಣವಾಗಿ ಮುಗಿಯುತ್ತದೆ. ನಿಮ್ಮ ಜೀವನ ಬದಲಾಗುತ್ತದೆ. ಹೌದು ಸ್ನೇಹಿತರೆ, ನಿಜವಾದ ಮನಸ್ಸಿನಿಂದ, ನಿಜವಾದ ಹೃದಯ ಭಾವದಿಂದ ನೀವು ದೇವಿ ಮಾತೆಯ ನಾಮ ಜಪ ಮಾಡಲೇಬೇಕು ಮತ್ತು ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಮುಂದೆ ಸಾಗಬೇಕು. ಯಾರು ನಿಮ್ಮ ಜೊತೆ ಮೋಸ ಮಾಡುತ್ತಿದ್ದಾನೋ ಅವನ ಜೊತೆ ನೀವು ಮೋಸ ಮಾಡಿ ಅಥವಾ ಅಂತಹ ಹಳ್ಳಕ್ಕೆ ಹೋಗಿ ತಳ್ಳಿ ಅವನು ಮತ್ತೆ ಎಂದಿಗೂ ಹೊರಬರಲು ಸಾಧ್ಯವಾಗದಂತೆ ನೀವು ಅವನಿಗೆ ಎಲ್ಲವನ್ನೂ ಆಗಿಬಿಡಿ. ಹಾಗೆ ಮಾಡಿ ಅವನ ಜೊತೆ, ಏಕೆಂದರೆ ಯಾರು ನಿಮ್ಮ ಜೊತೆ ತಪ್ಪು ಮಾಡಿರುತ್ತಾರೋ ಅವನ ಜೊತೆ ಎಂದಿಗೂ ನೀವು ಒಳ್ಳೆಯದನ್ನು ಯೋಚಿಸಬೇಡಿ. ಅವನ ಜೊತೆ ತಪ್ಪು ಮಾಡಲೇಬೇಕಾಗುತ್ತದೆ. ಆಗ ಮಾತ್ರ ನೀವು ನಿಮ್ಮ ಜೀವನದಲ್ಲಿ ಹೆಚ್ಚು ಖುಷಿಯಾಗಿರಲು ಸಾಧ್ಯ. ಬ್ರಹ್ಮಾಂಡ ನಿಮ್ಮನ್ನು ಯಾವುದೇ ಸ್ಥಿತಿಯಲ್ಲೂ ಒಂಟಿಯಾಗಿ ಬಿಡುವುದಿಲ್ಲ. ಪ್ರತಿ ಸ್ಥಿತಿಯಲ್ಲೂ ನಿಮ್ಮನ್ನು ಧನವಂತರನ್ನಾಗಿ ಮಾಡುತ್ತಾರೆ ಮತ್ತು ಶ್ರೀಮಂತರಾಗುತ್ತೀರಿ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಬಯಸದೇ ಹೋದರೂ ಕೆಲವೊಮ್ಮೆ ಒಳ್ಳೆಯ ಕ್ಷಣಗಳು, ಒಳ್ಳೆಯ ಸಮಯ ನಿರ್ಮಾಣವಾಗುತ್ತದೆ ಮತ್ತು ಕೆಲವೊಮ್ಮೆ ಬಯಸಿದರೂ ನಾವು ನಮ್ಮ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸಲು ಸಾಧ್ಯವಾಗುವುದಿಲ್ಲ. ಆದರೆ ಈ ಸಮಯ ನೀವು ಕೈ ಮೇಲೆ ಕೈ ಇಟ್ಟು ಕುಳಿತರೂ ನಿಮಗೆ ದೊಡ್ಡ ಯಶಸ್ಸು ಸಿಗುತ್ತದೆ. ಮಾತಿಗೆ ಸಾಕಷ್ಟು ಹೆಚ್ಚು ಸಾಧ್ಯತೆಗಳಿವೆ. ಒಂದು ವೇಳೆ ಯಾವುದೇ ವ್ಯಕ್ತಿ ನಿಮ್ಮನ್ನು ಪದೇ ಪದೇ ಅವಮಾನಿಸುತ್ತಿದ್ದರೆ, ಹಳ್ಳಕ್ಕೆ ತಳ್ಳುತ್ತಿದ್ದರೆ ಸ್ನೇಹಿತರೆ, ಈಗ ನೀವು ಚಿಂತೆ ಮಾಡುವ ಅಗತ್ಯವಿಲ್ಲ. ಏಕೆಂದರೆ ಮೇಲಿನವನು ನಿಮಗಾಗಿ ಒಂದು ನಿಯಮ ಮಾಡಿದ್ದಾನೆ. ನಿಮ್ಮನ್ನು ರಾತ್ರೋರಾತ್ರಿ ಶ್ರೀಮಂತರನ್ನಾಗಿ ಮಾಡುತ್ತಾರೆ. ನೀವು ಒಂದು ಮರದ ಮೇಲೆ ಸಂತೋಷದಿಂದ ನೃತ್ಯ ಮಾಡಲು ಪ್ರಾರಂಭಿಸುತ್ತೀರಿ. ಹೌದು ಸ್ನೇಹಿತರೆ, ಇಂದಿನ ಈ ಭವಿಷ್ಯವಾಣಿ ಸಂಪೂರ್ಣವಾಗಿ ನಿಮ್ಮ ಜೀವನವನ್ನು ಬದಲಾಯಿಸುವ ಭವಿಷ್ಯವಾಣಿ. ಹಾಗಾಗಿ ಇದನ್ನು ನೀವು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಏಕೆಂದರೆ ಇಲ್ಲಿಂದ ಮುಂದೆ ನಾವು ನಿಮ್ಮ ಮಹತ್ವದ ರಾಶಿಫಲದ ಬಗ್ಗೆ ಹೇಳುತ್ತೇವೆ. ಅದನ್ನು ತಿಳಿಯುವುದು ಬಹಳ ಮುಖ್ಯ. ಏಕೆಂದರೆ ತಾಯಿ ಭದ್ರಕಾಳಿ, ತಾಯಿ ದುರ್ಗಾ, ತಾಯಿ ಸರಸ್ವತಿ, ತಾಯಿ ಲಕ್ಷ್ಮಿ, ತಾಯಿ ಪಾರ್ವತಿ, ಇಷ್ಟು ದೊಡ್ಡ ದೇವಿ ಮಾತೆಯರ ಆಶೀರ್ವಾದ ನಿಮ್ಮ ಮೇಲಿದೆ. ನೀವು ಏಕೆ ಹೆದರುತ್ತೀರಿ? ಯಾವ ವಿಷಯಕ್ಕೆ ಹೆದರುತ್ತಿದ್ದೀರಿ? ಎಲ್ಲ ದೇವಿ ಮಾತೆಯರ ವಿಶೇಷ ಕೃಪೆ ಇದೆ. ಒಂದು ಬಾರಿ ಅವರ ಕೃಪೆ ನಿಮ್ಮ ಮೇಲೆ ಬಿದ್ದರೆ ನಿಮ್ಮ ಜೀವನ ಸ್ವರ್ಗವಾಗುತ್ತದೆ. ಮತ್ತು ಅಷ್ಟೇ ಅಲ್ಲ, ನಿಮ್ಮ ಜೀವನ ಸ್ವರ್ಗವಾಗಲಿದೆ. ಧೈರ್ಯ ಇಡಿ. ಏಕೆಂದರೆ ಈಗ ನಿಮ್ಮ ಸಂಪೂರ್ಣ ಕಾರ್ಯಗಳು ಆಗುತ್ತವೆ ಮತ್ತು ದೊಡ್ಡ ಸಂತೋಷಗಳು ನಿಮ್ಮ ಜೀವನದಲ್ಲಿ ಬರುತ್ತವೆ.
ಸ್ನೇಹಿತರೆ, ಹೇಳುತ್ತಾರೆ, ಎಲ್ಲ ಕಡೆಯಿಂದ ದಾರಿ ಮುಚ್ಚಿದಾಗ ಈ ಜಗತ್ತಿನ ತಾಯಿ ತನ್ನ ಕೈ ಚಾಚುತ್ತಾಳೆ, ಅವಳೇ ದಾರಿ ತೋರಿಸುತ್ತಾಳೆ, ಅಥವಾ ಸಮಯವೇ ದೇವಿ ಮಾತೆಯರು ನಿಮಗೆ ಸರಿಯಾದ ದಾರಿ ತೋರಿಸುತ್ತಾರೆ ಮತ್ತು ನೀವು ನಿಮ್ಮ ಜೀವನದಲ್ಲಿ ಯಶಸ್ಸು ಪಡೆಯುತ್ತೀರಿ. ಅವರು ನಿಮ್ಮ ಬಗ್ಗೆ ಏನು ತಪ್ಪು ಯೋಚಿಸುತ್ತಿದ್ದಾರೆ ಎಂದು ಯೋಚಿಸಬೇಡಿ, ಬದಲಾಗಿ ನೀವು ನಿಮ್ಮ ಜೀವನವನ್ನು ಉತ್ತಮದಿಂದ ಉತ್ತಮಗೊಳಿಸಿ, ಆಗ ಮಾತ್ರ ನೀವು ನಿಮ್ಮ ಜೀವನವನ್ನು ಖುಷಿಯಾಗಿಡಲು ಸಾಧ್ಯ. ಸ್ನೇಹಿತರೆ, ಒಂದು ಹೊಸ ಜೀವನ ಈಗ ಆರಂಭವಾಗಲಿದೆ. ಹೊಸ ಸಿಹಿ ಸುದ್ದಿ ನಿಮ್ಮನ್ನು ಕಾತುರದಿಂದ ಕಾಯುತ್ತಿದೆ, ಏಕೆಂದರೆ ಮುಂಬರುವ ಸಮಯ ನಿಮ್ಮ ಮನೆಯನ್ನು ಸಂತೋಷದಿಂದ ತುಂಬುತ್ತದೆ. ಸಂತೋಷದಿಂದ ನೀವು ನೃತ್ಯ ಮಾಡಲು ಪ್ರಾರಂಭಿಸುತ್ತೀರಿ ಮತ್ತು ಹೇಳುತ್ತೀರಿ, ಇದು ಪವಾಡ. ಆದರೆ ನಿಜವಾದ ಪವಾಡ ಈಗ ನಿಮ್ಮ ಜೀವನದಲ್ಲಿ ಆಗುತ್ತಿದೆ. ಹೌದು, ನೀವು ಸಂಪೂರ್ಣವಾಗಿ ಸರಿಯಾಗಿ ಕೇಳುತ್ತಿದ್ದೀರಿ. ನಾವು ಇಲ್ಲಿಂದ ಮಾತನಾಡುತ್ತೇವೆ. ನಿಮ್ಮ ಜೀವನದಲ್ಲಿ ಯಾವ ಸಿಹಿ ಸುದ್ದಿ ಬರುತ್ತಿದೆ, ಯಾವ ವಿಶೇಷ ವಿಷಯಗಳನ್ನು ನೀವು ಗಮನದಲ್ಲಿಟ್ಟುಕೊಳ್ಳಬೇಕು ಮತ್ತು ಯಾವ ತಪ್ಪುಗಳನ್ನು ಮಾಡಬಾರದು, ಎಲ್ಲವೂ ಬಹಳ ಒಳ್ಳೆಯ ರೀತಿಯಲ್ಲಿ ನಾನು ನಿಮಗೆ ಹೇಳುತ್ತೇನೆ ಮತ್ತು ಅರ್ಥ ಮಾಡಿಸುತ್ತೇನೆ. ನನ್ನ ಮಾತುಗಳನ್ನು ಬಹಳ ಗಮನವಿಟ್ಟು ಕೇಳಿ, ತಿಳಿದುಕೊಳ್ಳಿ. ಕೊನೆಗೆ ಇಂದು ನಿಮ್ಮ ರಾಶಿಫಲ ಹೇಗಿರಲಿದೆ? ಕುಂಭರಾಶಿಯ ಸ್ನೇಹಿತರೆ, ನಿಮ್ಮ ಕೆಲಸದ ಬಗ್ಗೆ ವಿಶ್ವಾಸ ಮತ್ತು ತಾಳ್ಮೆ ಇಟ್ಟರೆ ಎಲ್ಲ ಕೆಲಸಗಳು ಮನಸ್ಸಿನಲ್ಲಿ ಪೂರ್ಣವಾಗಿ ಹೋಗುತ್ತವೆ. ಏಕೆಂದರೆ ಕೆಲವೊಮ್ಮೆ ಒಂದು ವೇಳೆ ನೀವು ಯಾವುದೇ ಕ್ಷೇತ್ರದಲ್ಲಿ ವಿಶ್ವಾಸ ಇಟ್ಟರೆ ಆ ಕ್ಷೇತ್ರದಲ್ಲಿ ನಿಮಗೆ ಯಶಸ್ಸು ಸಿಗುತ್ತದೆ. ಹೌದು, ಖಂಡಿತವಾಗಿಯೂ ಸಿಗುತ್ತದೆ. ಮನೆಯಲ್ಲಿ ಮೋಜು ಮಸ್ತಿ ಮತ್ತು ಮನರಂಜನೆಯ ವಾತಾವರಣವು ಇರುತ್ತದೆ ಮತ್ತು ಮನೆಯ ಸುಖ ಸೌಕರ್ಯಗಳಿಗೆ ಸಂಬಂಧಿಸಿದ ವಸ್ತುಗಳ ಖರೀದಿಯೂ ಸಾಧ್ಯವಿದೆ ಮತ್ತು ಮನೆಯ ಕುಟುಂಬಕ್ಕೆ ಸಂಬಂಧಿಸಿದ ವಿರುದ್ಧ ಪರಿಸ್ಥಿತಿಗಳಿಂದ ಪರಿಹಾರ ಪರಸ್ಪರ ಹೊಂದಾಣಿಕೆಯಿಂದ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಇದರ ಜೊತೆಗೆ ತಾಳ್ಮೆ ಮತ್ತು ಶಾಂತಿ ಕಾಪಾಡಿಕೊಳ್ಳಿ. ಈ ಸಮಯದಲ್ಲಿ ಶ್ರಮ ಹೆಚ್ಚು ಮತ್ತು ಲಾಭ ಕಡಿಮೆ ಎಂತಹ ಪರಿಸ್ಥಿತಿ ಇರುತ್ತದೆ, ಆದರೆ ಒತ್ತಡ ತೆಗೆದುಕೊಳ್ಳುವುದು ಇದಕ್ಕೆ ಪರಿಹಾರವಲ್ಲ. ಸರಿಯಾದ ಸಮಯಕ್ಕಾಗಿ ಕಾಯಿರಿ, ಏಕೆಂದರೆ ಸಮಯ ಈಗ ನಿಮಗಾಗಿ ಬದಲಾಗಲಿದೆ. ವ್ಯಾಪಾರಿ ಚಟುವಟಿಕೆಗಳು ಉತ್ತಮವಾಗುತ್ತವೆ ಮತ್ತು ಮನಸ್ಸಿಗೆ ತಕ್ಕ ಲಾಭವೂ ಸಿಗುತ್ತದೆ. ಸ್ನೇಹಿತರೆ, ದೂರದ ಪ್ರದೇಶದಲ್ಲಿ ಹೊಸ ವ್ಯಾವಹಾರಿಕ ಸಂಪರ್ಕಗಳು ಆಗುತ್ತವೆ. ಯುವಕರು ಯಾವುದೇ ಫಲದಾಯಕತೆ ಸಂಬಂಧಿಸಿದ ಕೆಲಸದಲ್ಲಿ ಯಶಸ್ವಿಯಾಗಿದ್ದೀರಿ. ನೀವು ನಿಮ್ಮ ಮೇಲಧಿಕಾರಿ ಅನುಮೋದನೆಗಾಗಿ ಕಾಯುತ್ತಿದ್ದೀರಿ. ತಕ್ಷಣ ಇನ್ಕ್ರಿಮೆಂಟ್ ಅಥವಾ ಪ್ರಮೋಷನ್ ಸಿಗುವುದಿಲ್ಲ, ಆದರೆ ನಿಮ್ಮ ದಿಕ್ಕು ಸರಿಯಾಗಿದೆ. ಫ್ರೀಲಾನ್ಸರ್ಗಳು ಮತ್ತು ಪೇಮೆಂಟಿಗಾಗಿ ಸ್ವಲ್ಪ ಹೆಚ್ಚುವರಿ ಸಮಯವನ್ನು ನೀಡಬೇಕಾಗಬಹುದು. ಇದರ ಜೊತೆಗೆ ಲವ್ ಲೈಫ್ನಲ್ಲಿ ಸಂಬಂಧಗಳನ್ನು ಮುಂದೆ ಸಾಗಿಸಲು ಸಮಯ ಮತ್ತು ತಾಳ್ಮೆ ಬೇಕಾಗುತ್ತದೆ. ಸಿಂಗಲ್ ಯಾರದೋ ಉತ್ತರಕ್ಕಾಗಿ ತವಕದಿಂದ ಕಾಯುತ್ತಾರೆ. ಲಾಂಗ್ ಟರ್ಮ್ ರಿಲೇಶನ್ಶಿಪ್ನಲ್ಲಿ ಇದ್ದಕ್ಕಿದ್ದಂತೆ ಯಾವುದೇ ದೊಡ್ಡ ಬದಲಾವಣೆ ಬರುವುದಿಲ್ಲ. ಎಲ್ಲವೂ ನಿಧಾನವಾಗಿ ಮುಂದೆ ಸಾಗುತ್ತದೆ. ಪಾರ್ಟ್ನರ್ಗೆ ಸ್ವಲ್ಪ ವೈಯಕ್ತಿಕ ಸ್ಪೇಸ್ ಕೊಡಿ. ಬಾಂಡಿಂಗ್ ಬಲಪಡಿಸಲು ಅವಸರದ ಬದಲು ಅರ್ಥ ಮಾಡಿಕೊಳ್ಳುವಿಕೆ ಮತ್ತು ಶಾಂತಿಯಿಂದ ಕೆಲಸ ಮಾಡಿ ಮತ್ತು ನಿರಂತರವಾಗಿ ಕೆಲಸ ಮಾಡುವುದು ಮತ್ತು ಕಠಿಣವಾಗಿ ನಿಲ್ಲುವ ಕಾರಣ ಕಾಲುಗಳಲ್ಲಿ ಭಾರ ಅಥವಾ ಸೆಳೆತದ ಸಮಸ್ಯೆ ಆಗಬಹುದು. ನೀವು ಸ್ವಲ್ಪ ದಣಿದಂತೆ ಅನುಭವಿಸುತ್ತೀರಿ. ದೇಹ ಚೇತರಿಸಿಕೊಳ್ಳಲು ಸರಿಯಾದ ಸಮಯ ನೀಡುವುದು ಬಹಳ ಮುಖ್ಯ. ನೋಡಿ ಸ್ನೇಹಿತರೆ, ಇಂದು ಯಶಸ್ಸು ನಿಮಗೆ ಪ್ರಾಪ್ತವಾಗಿರಬಹುದು. ವಿಶ್ವಾಸ ಇಡಿ ಮತ್ತು ಖರ್ಚಿನ ಹೆಚ್ಚಳ ಇರುತ್ತದೆ. ಸಮಯಕ್ಕೆ ತಕ್ಕಂತೆ ಕಾರ್ಯ ಮಾಡಿ ಮತ್ತು ಅಡಚಣೆಗಳ ನಿವಾರಣೆಗಾಗಿ ಸಹಯೋಗವು ಸಿಗುತ್ತದೆ. ಇದರ ಜೊತೆಗೆ ಹೊಸ ಯೋಜನೆಗಳನ್ನು ಕೆಲವು ದಿನಗಳವರೆಗೆ ತಡೆದರೆ ಉತ್ತಮ. ಮಧ್ಯಾಹ್ನದ ಸಮಯ ಇನ್ನೂ ಉತ್ತಮವಾಗಿರುತ್ತದೆ. ಆದಾಯದ ಹೆಚ್ಚಳದ ಜೊತೆಗೆ ಸುತ್ತಾಡಲು ಹೋಗುವ ಅವಕಾಶ ಸಿಗುತ್ತದೆ. ಸಂಜೆ ಕುಟುಂಬದ ಜೊತೆ ಇರುವ ಅವಕಾಶ ಸಿಗುತ್ತದೆ. ಸಂತಾನದಿಂದ ಸುಖ ಸಿಗುತ್ತದೆ ಮತ್ತು ಆನಂದವು ಪ್ರಾಪ್ತಿಯಾಗುತ್ತದೆ. ವ್ಯಾಪಾರದಲ್ಲಿ ಒಳ್ಳೆಯ ಒಪ್ಪಂದಗಳು ಆಗುತ್ತವೆ ಮತ್ತು ನಿರುದ್ಯೋಗಿಗಳಿಗೆ ಒಳ್ಳೆಯ ಪ್ರಸ್ತಾವನೆಗಳು ಸಿಗಬಹುದು. ಇದರ ಜೊತೆಗೆ ನಾನು ನಿಮಗೆ ಹೇಳಬಯಸುತ್ತೇನೆ, ವ್ಯಕ್ತಿಗಳಿಗೆ ಊಟ ಮಾಡಿಸಿ ಅಥವಾ ನಿಮ್ಮ ಬಳಿ ಸಹಾಯ ಕೇಳಲು ಬಂದರೆ ಒಂದು ವೇಳೆ ನಿಮ್ಮಲ್ಲಿ ಸಾಮರ್ಥ್ಯವಿದ್ದರೆ ನೀವು ಅವರಿಗೆ ಸಹಾಯ ಮಾಡಿ, ಏಕೆಂದರೆ ಸಮಯ ನಿಮಗೆ ಒಳ್ಳೆಯದಾಗಿ ಕಾಣುತ್ತಿದೆ. ಇಂದು ಹಲವು ರೀತಿಯ ಚಟುವಟಿಕೆಗಳು ನಿಮ್ಮನ್ನು ಬ್ಯುಸಿಯಾಗಿಡುತ್ತವೆ. ನಿಮ್ಮ ಮಾತಾಡುವ ಶೈಲಿ ಇತರರನ್ನು ಪ್ರಭಾವಿತಗೊಳಿಸುತ್ತದೆ. ಈ ಗುಣಗಳ ಮೂಲಕ ನೀವು ಆರ್ಥಿಕ ಮತ್ತು ವ್ಯಾವಹಾರಿಕ ವಿಷಯಗಳಲ್ಲಿ ಯಶಸ್ಸು ಪಡೆಯಲು ಸಮರ್ಥರಾಗುತ್ತೀರಿ. ಮನೆಯಲ್ಲಿ ಯಾವುದೇ ಮಂಗಳ ಕಾರ್ಯಕ್ಕೆ ಸಂಬಂಧಿಸಿದ ಯೋಜನೆಗಳು ಆಗುತ್ತವೆ. ಜೊತೆಗೆ ಇತರರ ವೈಯಕ್ತಿಕ ವಿಷಯದಲ್ಲಿ ಹಸ್ತಕ್ಷೇಪದಿಂದ ದೂರವಿರಿ, ಇಲ್ಲದಿದ್ದರೆ ನೀವು ಯಾವುದೇ ಸಂಕಟದಲ್ಲಿ ಸಿಲುಕಬಹುದು. ಹಿರಿಯರಲ್ಲಿ ಗೌರವವನ್ನು ಕಾಪಾಡಿ. ಹಣದ ವಿಷಯದಲ್ಲಿ ಯಾರನ್ನು ನಂಬುವ ಬದಲು ಎಲ್ಲ ನಿರ್ಧಾರಗಳನ್ನು ನೀವೇ ತೆಗೆದುಕೊಳ್ಳಿ. ಇತರೆ ವ್ಯವಹಾರದಲ್ಲಿ ಬಹಳ ಗಂಭೀರತೆಯಿಂದ ಕೆಲಸ ಮಾಡುವ ಅಗತ್ಯವಿದೆ. ಸಂಗೀತ, ಸಾಹಿತ್ಯ ಮತ್ತು ಕಲಾಕ್ಷೇತ್ರಕ್ಕೆ ಸಂಬಂಧಿಸಿದ ಕೆಲಸದಲ್ಲಿ ಯಶಸ್ಸು ಸಿಗಬಹುದು. ಉದ್ಯೋಗದಲ್ಲಿ ಬಾಸ್ ಮತ್ತು ಅಧಿಕಾರಿಗಳ ಜೊತೆ ಸಂಬಂಧಗಳಲ್ಲಿ ಹುಳಿ ಹಿಂಡಬಹುದು. ಆದ್ದರಿಂದ ಸ್ವಲ್ಪ ಎಚ್ಚರಿಕೆ ವಹಿಸುವ ಅಗತ್ಯವಿದೆ. ಇಂದಿನ ದಿನ ಸುಖ, ಸಮೃದ್ಧಿ ಮತ್ತು ಆರೈಕೆಯಿಂದ ತುಂಬಿರುತ್ತದೆ. ಯಾವುದೇ ಮಹಿಳೆಯ ಸಹಯೋಗದಿಂದ ಕೌಟುಂಬಿಕ ವಾತಾವರಣವು ಸಾಕಷ್ಟು ಖುಷಿಯಿಂದ ಕೂಡಿರುತ್ತದೆ. ನೀವು ಮನೆಯ ಅಲಂಕಾರ ಮತ್ತು ಸುಖ ಸೌಕರ್ಯಗಳ ಮೇಲೆ ಧನ ಖರ್ಚು ಮಾಡಬಹುದು. ವಿಷಯಗಳಲ್ಲಿ ದಿನ ಲಕ್ಕಿ ಎಂದು ಸಾಬೀತಾಗುತ್ತಿದೆ. ಮಕ್ಕಳಿಗೆ ನೀವು ತುಂಬಾ ಸಮಯ ಮತ್ತು ಪ್ರೀತಿ ನೀಡುತ್ತೀರಿ.
ಆಫೀಸ್ನಲ್ಲಿ ಪ್ರಮೋಷನ್ಗೆ ಯೋಗ್ಯರಾಗಿರುತ್ತೀರಿ. ಆಫೀಸ್ ಕೆಲಸದಿಂದ ಯಾವುದಾದರೂ ಟೂರ್ಗೆ ಹೋಗಬೇಕಾಗಬಹುದು. ಪತಿ ಪತ್ನಿಯ ನಡುವೆ ರೊಮ್ಯಾಂಟಿಕ್ ಸಂಬಂಧ ಇರುತ್ತದೆ. ಕೌಟುಂಬಿಕ ವಾತಾವರಣವು ಖುಷಿಯಾಗಿರುತ್ತದೆ. ವ್ಯರ್ಥದ ಪ್ರೇಮ ಸಂಬಂಧಗಳಲ್ಲಿ ಸಮಯ ಹಾಳು ಮಾಡಬೇಡಿ. ಆರೋಗ್ಯ ಚೆನ್ನಾಗಿರುತ್ತದೆ. ಆದರೂ ಆರೋಗ್ಯದ ಸುರಕ್ಷತೆಗಾಗಿ ಜೊತೆಗಿರುವ ನಿಯಮಗಳನ್ನು ಪಾಲಿಸುವುದು ಅಗತ್ಯ. ನಿಯಮಿತ ವ್ಯಾಯಾಮ ಮತ್ತು ಯೋಗ ಮಾಡಿ, ಏಕೆಂದರೆ ಒಂದು ವೇಳೆ ಈ ಸಮಯದಲ್ಲಿ ಯೋಗ ಮಾಡದಿದ್ದರೆ ನಿಮ್ಮ ದೇಹದಲ್ಲಿ ಯಾವುದೋ ರೀತಿಯ ನೋವು ಆಗಬಹುದು ಮತ್ತು ಎನರ್ಜಿಟಿಕ್ ಅನಿಸುವುದಿಲ್ಲ. ನೀವು ಫಿಟ್ ಆಗಿಯೇ ಇರಬೇಕಾಗುತ್ತದೆ ಮತ್ತು ಮಾನಸಿಕ ಚಿಂತೆ ಮತ್ತು ಕಾರಣವಿಲ್ಲದ ಭಯ ಕಾಣಬಹುದು. ಕುಟುಂಬದ ಯಾವುದೋ ಸದಸ್ಯರ ಮಾತುಗಳ ಬಗ್ಗೆ ನೀವು ಹೆಚ್ಚು ಯೋಚನೆ ಮಾಡುತ್ತೀರಿ. ಮನೆಯ ವಾತಾವರಣ ಒತ್ತಡದಿಂದ ಕೂಡಿರಬಹುದು, ಆದರೆ ನಿಜವಾದ ಸಮಸ್ಯೆ ಬಹಳ ಚಿಕ್ಕದಾಗಿರುತ್ತದೆ. ಆರ್ಥಿಕ ಸ್ಥಿತಿಯ ಬಗ್ಗೆ ಕಾರಣವಿಲ್ಲದ ಭಯ ಕಾಡಬಹುದು. ನಿಮ್ಮ ಚಿಂತೆಗಳನ್ನು ಯಾರಾದರೂ ಆಪ್ತರ ಜೊತೆ ಹಂಚಿಕೊಳ್ಳಿ ಮತ್ತು ಪ್ರೊಫೆಷನಲ್ಗಳಲ್ಲಿ ಇಂದು ಡೆಡ್ಲೈನ್ ಮಾನಸಿಕ ಒತ್ತಡ ಇರುತ್ತದೆ ಮತ್ತು ಹೌದು, ಲವ್ ಲೈಫ್ನಲ್ಲಿ ಇನ್ಸೆಕ್ಯೂರಿಟಿ ಮತ್ತು ಶಂಕೆಗಳು ಕಾಡಬಹುದು. ಪಾರ್ಟ್ನರ್ನ ಸಣ್ಣ ಮಾತಿನ ತಪ್ಪು ಲಾಭ ಅಥವಾ ತಪ್ಪು ಅರ್ಥವನ್ನು ತೆಗೆಯಬಹುದು. ಕಾರಣವಿಲ್ಲದ ಓವರ್ ಥಿಂಕಿಂಗ್ನಿಂದ ಸಂಬಂಧಗಳಲ್ಲಿ ಬಿರುಕು ಹೆಚ್ಚಾಗುತ್ತದೆ. ಸಿಂಗಲ್ ಜನರು ಹಿಂದೆ ಕೆಟ್ಟ ಅನುಭವಗಳನ್ನು ನೆನಪಿಸಿಕೊಂಡು ತೊಂದರೆಗೊಳಗಾಗಬಹುದು. ಈಗ ನಿಮ್ಮ ಜೀವನದಲ್ಲಿ ಸಂತೋಷಗಳು ಬರುತ್ತವೆ. ಗ್ಯಾಜೆಟ್ಗಳ ಹೆಚ್ಚು ಬಳಕೆಯಿಂದ ಕಣ್ಣುಗಳಲ್ಲಿ ಒತ್ತಡ ಮತ್ತು ಉರಿಯಾಗಬಹುದು. ಮಾನಸಿಕ ಆತಂಕ ಕಡಿಮೆ ಮಾಡಲು ಕ್ಯಾಫೀನ್ ಸೇವನೆ ಕಡಿಮೆ ಮಾಡಿ. ಸಂಜೆ ತೆರೆದ ಗಾಳಿಯಲ್ಲಿ ಆಳವಾದ ಉಸಿರು ತೆಗೆದುಕೊಳ್ಳಿ, ಏಕೆಂದರೆ ಈಗ ನಿಮ್ಮ ಸಮಯ ಬದಲಾಗುತ್ತಿದೆ. ಅದೃಷ್ಟವು ಬದಲಾಗುವ ಸಂಕೇತ ಸಿಕ್ಕಿದೆ. ದೇವಿ ಮಾತೆ ನಿಮ್ಮ ಮನೆಯಲ್ಲಿ ಬರಲಿದ್ದಾಳೆ. 4 ಗಂಟೆ ಕಾಯಿರಿ ಮತ್ತು ಜೀವನವು ನಿಮ್ಮ ಸಂಪೂರ್ಣವಾಗಿ ಬದಲಾಗುತ್ತದೆ. ಸಂತೋಷ ಆಚರಿಸಿ, ಏಕೆಂದರೆ 1 ಜೊತೆ 5 ದೇವಿ ಮಾತೆಯರು ನಿಮ್ಮ ಮನೆಗೆ ಊಟ ಮಾಡಲು ಬರುತ್ತಿದ್ದಾರೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ನೀವು ಕೆಲವು ತಪ್ಪುಗಳನ್ನು ಮಾಡಬಾರದು. ಅವುಗಳ ಬಗ್ಗೆ ನಾನು ನಿಮಗೆ ತಪ್ಪುಗಳನ್ನು ಹೇಳಿದ್ದೇನೆ. ನೀವು ವಿಡಿಯೋವನ್ನು ಹಿಂದೆ ಸರಿಸಿ ಕೇಳಬಹುದು, ಆದರೆ ಕೇಳಿ. ಒಂದು ವೇಳೆ ನೀವು ನಿಮ್ಮ ಒಳ್ಳೆಯ ಕರ್ಮ ಮಾಡಲು ಬಯಸಿದರೆ ಯಾವುದೇ 2 ವ್ಯಕ್ತಿಗಳ ವಿಡಿಯೋವನ್ನು ಶೇರ್ ಮಾಡಿದರೆ ನೇರವಾಗಿ ತಾಯಿ ದುರ್ಗೆಯ ಆಶೀರ್ವಾದ ಸಿಗುತ್ತದೆ. ಇದರ ಜೊತೆಗೆ 5 ದಿನ ಮಾತೆಯು ನಿಮ್ಮ ಮನೆಯ ಕುಟುಂಬದ ರಕ್ಷಣೆ ಮಾಡುತ್ತಾರೆ. ಹಾಗಾಗಿ ನೀವು ಹೆಚ್ಚೇನು ಮಾಡಬೇಕಿಲ್ಲ. ವಿಡಿಯೋಗೆ ಲೈಕ್ ಮಾಡಬೇಕು, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು 2 ವ್ಯಕ್ತಿಗಳಿಗೆ ಶೇರ್ ಮಾಡಬೇಕು. ನನ್ನ ಮಾತು ನಂಬಿ ಮುಂದಿನ 11 ದಿನಗಳಲ್ಲಿ ಯಾವುದಾದರೂ ದೊಡ್ಡ ಪವಾಡ ಆಗುತ್ತದೆ. ನೀವು ನಿಮ್ಮ ಕಾಳಜಿ ವಹಿಸಿ. ನಿಮ್ಮ ದಿನ ಶುಭವಾಗಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.